राजाधिराज सद्गुरुनाथ महाराज की जय। श्री गुरुदेव दत्त। गुरु ब्रह्मा गुरु विष्णु गुरुदेवो महेश्वरा गुरु साक्षात परब्रह्म तस्मै श्री गुरुवे नमः। ಸದಾನಂದ ಸದ್ಗುರು ಭಾವರಾಜ ಯೋಗಿ ರಾಮನೆಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯ ಕೂಗಿ ನಮಸ್ಕಾರ ಗುರುರಾಯ ಶ್ರೀ ರಾಮಚಂದ್ರ ಯೋಗಿ ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ ಜೈ ಜೈ ರಘುವೀರ ಸಮರ್ಥ ಪುಂಡರೀಕ ವರದಾರಿ ವಿಠ್ಠಲ್ ಪಾರ್ವತಿ ಪತೇಶ್ವರರ ಮಹಾದೇವ್ राजाधिराज सद्गुरुनाथ महाराज की जय। श्री गुरुदेव। श्री राम जय राम जय जय राम। श्री राम जय राम जय जय राम। श्री राम जय जय राम। श्री राम जय जय राम। राजाधिराज सद्गुरुनाथ महाराज की जय। श्री गुरुदेव। ಪ್ರಥಮವಾಗಿ ನಮ್ಮೆಲ್ಲರ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ್ತು ಪ್ರಣಾಮಗಳನ್ನು ಸಲ್ಲಿಸಿ ತತ್ಸ್ವರೂಪರೇ ಆಗಿರುವಂತಹ ಸದ್ಗುರು ಸಮರ್ಥ ಗಣಪತರಾವ್ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ಅನಂತ ಕೋಟಿ ದಂಡವತ್ತು ಪ್ರಣಾಮಗಳನ್ನು ಸಲ್ಲಿಸಿ ಸಮರ್ಥರ ಕೃಪಾ ಮತ್ತೊಮ್ಮೆ ನಮ್ಮ ಬಳಗ ಸತ್ಯದ ಒಂದು ದರ್ಶನ ಮಾಡಿಕೊಳ್ಳಿ ಸತ್ಯ ವಸ್ತುವಿನ ಶೋಧಿಗಾಗಿ ಮತ್ತವರು ಆಸಕ್ತಿ ವಹಿಸಲಿ ಅಧ್ಯಾತ್ಮದ ಕೆಲವೊಂದು ಸೂಕ್ಷ್ಮ ವಿಚಾರಗಳನ್ನು ಅವರು ಶ್ರವಣ ಮಾಡಲಿ ಅದನ್ನು ಜೀವನದಾಗ ಅಳವಡಿಸ್ಕೊಳ್ಳಿ ಸಮಾಧಾನವನ್ನು ಒಂದು ಪ್ರಾಪ್ತ ಮಾಡಿಕೊಂಡು ಜೀವನದೊಳಗೆ ಒಂದು ನಿಜವಾದ ಆನಂದದ ಅನುಭೂತಿ ಅವರೆಲ್ಲರಿಗೂ ಆಗಲಿ ಇವೆಲ್ಲ ಒಂದು ಕಳಕಳಿಯ ಸಮರ್ಥರು ಇಂಥ ಒಂದು ಕಾರ್ಯಕ್ರಮವನ್ನು ಯಾವುದೇ ಒಂದು ಕಾರ್ಯವನ್ನು ನಿಮಿತ್ತವಾಗಿಟ್ಟುಕೊಂಡು ಇಂಥ ಒಂದು ಅವಕಾಶವನ್ನು ಸದ್ಗುರುನಾಥ ಶಿಷ್ಯರಿಗೆ ಒದಗಿಸಿಕೊಡ್ತಾನೆ. ಯಾಕಂದ್ರೆ ಸದ್ಗುರುಗಳು ಅನುಗ್ರಹ ಮಾಡಿದ ಮೇಲೆ ಅವರು ನಿರ್ಗುಣಕ್ಕೆ ಹೋದ ಮೇಲೆ ಅವತಾರ ಕಾರ್ಯ ಮುಗಿದರೂ ಸಹಿತ ಅನುಗ್ರಹ ಮಾಡಿದಂಥ ಶಿಷ್ಯನನ್ನು ನಿರೀಕ್ಷಣೆ ಮಾಡ್ತಿರ್ತಾರೆ. ನಾವೇನು ತಿಳ್ಕೊತೀವಿ ಮಹಾರಾಜರಿದ್ದಾಗಷ್ಟು ನಮ್ಮನ್ನು ನೋಡ್ತಿದ್ರು ಈಗಂತೂ ಮಹಾರಾಜರು ಹೋಗಿಬಿಟ್ರು ನಮ್ಮನ್ನು ಯಾರು ನೋಡೋರು ಅಂತೀವಿ. ಆದ್ರೆ ಹಾಗಿಲ್ಲ. ಅವರಂತಾರೆ ಕಾಯೇ ಮಣತೆ ವಾಸನ ಕಾಯೇ ಕಲ್ಪಿತೆ ಕಲ್ಪನಾ ಅಂತರೀಚೆ ತರಂಗ ನಾನಾ ಪ್ರಕಾರ ಓತತಿ. ಅವರಂತಾರೆ ಏನು ನಿಮ್ಮ ಮನಸ್ಸಿನಾಗ ಏನು ನಡ್ಲಿಕ್ಕತ್ತದಪ್ಪ ಏನು ವಿಚಾರ ಮಾಡ್ಲಿಕ್ಕತ್ತೀರಿ ನಿಮ್ಮ ಮನಸ್ಸು ನಿಮ್ಮ ಅಂತರಂಗದಾಗ ಏನೇನು ತಳಮಳ ನಡ್ಲಿಕ್ಕತ್ತದ ನಿಮಗೆ ಅನ್ನಿಸ್ತದಿನ ಬರೇ ಕಾವೆ ಬರೇ ಜೇವಾವೆ ಬರೇ ಲ್ಯಾವೆ ಬರೇ ನೇಸಾವೆ ಹಿಂಗೇನ್ರ ಅನ್ನಿಸ್ತದ ಚಲೋನೇ ತಿನ್ನಬೇಕು ಚಲೋನೇ ಊಟ ಮಾಡಬೇಕು ಚಲೋದೇ ತರಬೇಕು ಚಲೋದೇ ಉಡಬೇಕು ಹಿಂಗೆ ಅನ್ನಿಸ್ಲಿಕ್ಕತ್ತಾನ ಅಂತಾರವರು. ಅನ್ನಿಸ್ಲಿಕ್ಕತ್ತನ್ರಿ ಅನ್ನಿಸ್ಲಿಕ್ಕತ್ತದ ನಮಗಿನ್ನ ಅವ್ರಂತಾರೆ ಇದು ಅನ್ನಿಸ್ಬಾರ್ದಾಗಿತ್ತು ನಿಮಗೆ ಇಷ್ಟು ವರ್ಷ ಆದಮೇಲೆ. ಹೌದು ಅಂತರೀಚೆ ತರಂಗ ನಾನಾ ಪ್ರಕಾರ ಹುಟ್ಟತಿ ಬರೇ ಖಾವೆ ಬರೇ ಜೇವಾವೆ ಬರೇ ಲ್ಯಾವೆ ಬರೇ ನೇಸಾವೆ ಐಸೇ ಆಹೇ ಮನೋಗತ್ತ ನಿಮ್ಮದು ಎಲ್ಲರದು ಹಿಂಗದ ವಿಚಾರ ತರಿ ಐಸಾ ನಾಹಿ ಹೋತ್ ಹಿಂಗೆ ಆಗೋದಿಲ್ಲ ಅಂತಾರವರು. ಬರೇ ಕರಿತಾ ಅಕಸ್ಮಾತ್ ವೈಟ್ ಹೋತಿ ನೀವೇನು ಚಲೋ ಮಾಡ್ಬೇಕಂತಿರ್ತಾರಲ್ಲ ಅವಾಗ ಏನಾರ ಯಾಕೆ ಕೊಡ್ತು ಯಾಕೆ ಜೀವನದಾಗ ಅಂದರೆ ಇದು ಜೀವನ ಪ್ರಾರಬ್ಧ ಸೂತ್ರದ ಒಂದು ಅನುಗುಣವಾಗಿ ನಡಲಿಕ್ಕತ್ತದ ಅಂದಾಗ ನಿಮ್ಮ ಸುಕೃತ ನಿಮ್ಮ ಪ್ರಾರಬ್ಧದ ಕರ್ಮಾನುಸಾರ ನಿಮಗೆ ಸುಖ ದುಃಖಾದಿಗಳು ಪ್ರಾಪ್ತ ಆಗ್ತವೆ. ಆದರೆ ಇದ್ದ ಸಮಯದೊಳಗೆ ಸುಖದೊಳಗೂ ನೀವು ಸಂತೋಷದಿಂದ ಇರುವಂಥದ್ದು ಕಲ್ಕೋರಿ ಸುಖದೊಳಗೆ ಎಷ್ಟು ಸಂತೋಷದಿಂದ ಇರ್ತಿಲ್ಲ ಅಷ್ಟು ದುಃಖನಾಗೂ ಸಂತೋಷವನ್ನು ಅನುಭವಿಸುವಂಥದ್ದು ನೀವು ಕಲ್ಕೋರಿ. ಇದು ಆಧ್ಯಾತ್ಮದ ಗುರಿ ಅಂತ. ಯಾಕಂದ್ರೆ ಸುಖ ದುಃಖದ ಕಲ್ಪನೆಗಳು ನಮಗೆ ಯಾವಾಗ ಬರ್ತಾವೆ ಅಂದ್ರೆ ಈ ದೇಹ ನಾನು ಅಂದಾಗ ಬರ್ತಾವೆ.
ನಾನು ಈ ದೇಹ ನಾನು ಅಂದಾಗೆ ದೇಹಕ್ಕಾಗುವಂಥ ತೊಂದರೆಗಳು ಬಂದಾಗ ದುಃಖ ಅನುಭವಿಸ್ತೀನಿ, ಅದಕ್ಕೆ ಸುಖ ಸಿಕ್ಕಾಗ ಸುಖ ಅನುಭವಿಸ್ತೀನಿ. ಆದರೆ ನೀನು ಈ ದೇಹ ಅಲ್ಲ ಅಂತಾರವ್ರು. ನಾನು ನಿನಗೆ ಉಪದೇಶ ಕೊಟ್ಟಂಥ ಒಂದು ಆ ನಾಮ ಏನದಲ್ಲ, ನೀನು ದೇಹ ಅಲ್ಲ, ನೀನು ಆತ್ಮಸ್ವರೂಪ ಇದ್ದೀಯ ಅನ್ನುವಂಥ ತೋರಿಸ್ಕೊಡ್ತದಪ್ಪ. ಆ ನಾಮಸ್ಮರಣೆಯನ್ನು ಮಾಡಂತಾರೆ. ಅದಕ್ಕೆ ಏನಾರ ಮಾಡಿ ಉತ್ತಮವಾದಂಥ ಕೆಲಸವನ್ನು ಮಾಡೋದು ಕಲ್ಕೋರಿ ಅಂತಾರವರು. ನರದೇಹಾಚೆ ಉಚಿತ ಕಾಹಿ ಕರಾವೆ ಆತ್ಮಹಿತ ಯಥಾನುಶಕ್ತಿ ಚಿತ್ತ ವಿತ್ತ ಸರ್ವೋತ್ತಮಿಲಾವಾವೆ. ಸಮರ್ಥರಂತಾರ, ಮನುಷ್ಯರಾಗಿ ಬಂದಿರೋದ್ರೆ ಸ್ವಲ್ಪ ಚಲೋ ಕೆಲಸ ಮಾಡಿರಿ. ಏನು ಚಲೋ ಕೆಲಸ ಮಾಡಿರಿ, ನಿಮಗೆ ಎಷ್ಟು ಸಾಧ್ಯದ ಅಷ್ಟು ನಿಮ್ಮ ವಿತ್ತವನ್ನು, ನಿಮಗೆ ಭಗವಂತ ಕೊಟ್ಟಂಥ ಸಂಪತ್ತನ್ನು, ನಿಮ್ಮ ಚಿತ್ತ ಇದನ್ನು ಭಗವಂತನ ಕಾರ್ಯಗಳಿಗಾಗಿ ನೀವು ವಿನಿಯೋಗಿಸ್ರಿ ಅಂತ. ಆ ಕಾರ್ಯವನ್ನು ಇವತ್ತು ನಮ್ಮ ಶಾಮರಾವ್ ಗುಮಾಸ್ತಿ ಅವರು ಮತ್ತು ನಮ್ಮ ರಾಮಚಂದ್ರ ಗುಮಾಸ್ತಿ ಅವ್ರ ಕುಟುಂಬದವರು ಇದನ್ನು ಈ ಒಂದು ಕಾರ್ಯವನ್ನು ಅವರು ಮಾಡ್ಲಿಕ್ಕತ್ತಾರ. ಅವ್ರು ಯಾಕೆ ಮಾಡ್ಲಿಕ್ಕತ್ತಾರಂದ್ರೆ ಹಿಂದೆ ಸದ್ಗುರುಗಳಿಂದ ಅನುಗ್ರಹಿತರಾದಂತಹ ಒಂದು ಪಾರಮಾರ್ಥಿಕ ಒಂದು ಮಾರ್ಗದೊಳಗೆ ಅವ್ರು ಚಲಿಸೋರಿದ್ದಾರಂತ ಇದು ಅವರಿಗೆ ಬರ್ಲಿಕ್ಕತ್ತದ. ಅಂದ್ರೆ ನಮಗೆ ಎಷ್ಟು ಸಾಧ್ಯದ ನಮಗೆ ಭಗವಂತ ಕೊಟ್ಟದ್ದನ್ನು ಮತ್ತೊಬ್ಬರಿಗೆ ನಾವು ತಿನ್ನಿಸಿ ಮತ್ತೊಬ್ಬರಿಗೆ ಅದನ್ನು ನಾವು ಕೊಟ್ಟು ಇದು ಮಾಡ್ಬೇಕಂತ. ಯಥಾನುಶಕ್ತಿ ನಿಮಗಿದ್ದ ಸಾಧ್ಯ ಆದಷ್ಟು ಚಿತ್ತ ವಿತ್ತ. ಈಗ ವಿತ್ತನೂ ಅವ್ರು ಖರ್ಚು ಮಾಡ್ತಾರೆ, ಇದಕ್ಕೆ ಚಿತ್ತನೂ ಖರ್ಚು ಮಾಡೋ ಸಂಬಂಧ ಇಂಥ ಒಂದು ಕಾರ್ಯಕ್ರಮ ನಡೀಲಿಕ್ಕತ್ತಾವ. ಭಾಳ ಸಂತೋಷ. ಯಾಕಂದ್ರೆ ಇವತ್ತಿನ ದಿವಸ ನಾವು ಈ ಒಂದು ಜನ್ಮದಾಗ ಈ ಒಂದು ಹುಟ್ಟಿನೊಳಗೆ ನಾವು ಈ ಮನುಷ್ಯರಾಗಿ ಏನು ಈಗ ಹುಟ್ಟೇವಲ್ಲ, ಇಂಥ ಒಂದು ನರಜನ್ಮ ಸಿಗೋದು ಎಷ್ಟು ದುರ್ಲಭದನೋ ಅಷ್ಟೇ ದುರ್ಲಭ ಇವತ್ತಿನ ದಿವಸ ನಮಗೆ ಇದು ಸಿಕ್ಕದಲ್ಲ. ರಾಮಚಂದ್ರ ದೇವರ ಒಂದು ಪ್ರಾಣ ಪ್ರತಿಷ್ಠಾಪನೆ ಮಾಡುವಂಥ ಒಂದು ಆ ರಾಮ ಜನ್ಮಭೂಮಿಯೊಳಗಾಗುವಂಥ ಒಂದು ಅವಕಾಶವನ್ನು ನಾವು ನೋಡ್ಲಿಕ್ಕತ್ತೀವಿ ಅಥವಾ ನಾವು ಕೇಳಲಿಕ್ಕತ್ತೀವಿ ಅಂದ್ರೆ ಇದು ನಾವು ಭಾಳ ಭಾಗ್ಯವಂತರು ನಾವು. ಯಾಕಂದರೆ ಇದೇ ಹೇಳಿದ್ರೆ 498 ವರ್ಷದಿಂದ ಅದು ಅದೇ ಆಗಿತ್ತು, ರಾಮ ಜನ್ಮಭೂಮಿನೇ ಆಗಿತ್ತು. ಖರೆ ಅದ್ರ ಮೇಲೆ ಯಾವ ನಮ್ಮ ಇದು ಇದ್ದಿದ್ದಿಲ್ಲ. ಪರಿಸ್ಥಿತಿ ಹಂಗೆ ವಿಕಟ ಪರಿಸ್ಥಿತಿ ಬಂದುಬಿಟ್ಟಿತ್ತು. ಆದರೆ ಇವತ್ತಿನ ದಿವಸ ರಾಮನ ಒಂದು ಪ್ರಾಣ ಪ್ರತಿಷ್ಠಾನ ಆಗ್ತದೆ ಅಂದ್ರೆ ಇಂದಿಲ್ಲ ನಾಳೆ ಇದು ರಾಮರಾಜ್ಯ ಆಗೇ ಆಗ್ತದೆ. ಯಾಕಂದ್ರೆ ರಾಮ ಇಲ್ಲಿ ಬಂದು ಸ್ಥಾಪನಾ ಆಗ್ಯಾನ, ರಾಮ ಬಂದು ಇಲ್ಲಿ ನಿಂತಾನ ಅಂದಾಗ ರಾಮ ಎಲ್ಲಿ ನಿಂದಿರ್ತಾನ ಅಲ್ಲಿ ಗಾಳಿ ಸಹಿತ ನೋಡ್ಕೊಂಡು ಬೀಸ್ತಿತ್ತಂತ. ರಾಮರಾಜ್ಯದೊಳಗೆ ಹೆಂಗಿತ್ತು ಅಂದ್ರೆ ರಾಮರಾಜ್ಯದೊಳಗೆ ಗಾಳಿ ಒಬ್ಬಕ್ಕೆ ಹೆಣ್ಮಗಳು ಹೊಂಟಿದ್ಲಂದ್ರೆ ಗಾಳಿ ನೋಡ್ಕೊಂಡು ಬೀಸ್ತಿತ್ತಂತ. ಯಾಕಂದ್ರೆ ಹೆಚ್ಚು ಬೀಸಕ್ಕೆ ಶೆರಗಿ ಏನ್ರಿ ಹಾರ್ತಂದ್ರೆ ರಾಮನ ಕೋಪಕ್ಕೆ ಇದು ಆಗ್ತಾನಂತೇಳಿ ಅಕ್ಕಿ ಶೆರಗ್ ಹಾರ್ಲಾರ್ದಂಗೆ ಗಾಳಿ ಸಹಿತ ಹಂಗೆ ಬೀಸ್ತಿತ್ತಂತ. ಇಂಥ ಮರ್ಯಾದಾ ಪುರುಷೋತ್ತಮ ನಮ್ಮ ಆ ರಾಮಪ್ರಭು ಅಂಥೇಳಿ ಆಗಿ ಹೋದಂಥ ಎಲ್ಲ ಮಹಾತ್ಮರು ರಾಮನ ಗುಣಗಾನವನ್ನು ಮಾಡೇ ಬಿಟ್ಟಾರೆ. 10 ಅವತಾರನೊಳಗೆ ವಿಶೇಷ ಅವತಾರ ಯಾವುದಂದ್ರೆ ಅದು ರಾಮಾವತಾರ ಅಂತ. 10 ಅವತಾರವ ಪ್ರತಿಯೊಂದು ದುಷ್ಟರ ಮರ್ದನ ಮಾಡೋ ಸಂಬಂಧ ಇದ್ರೆ ಇದು ಹೆಂಗೆ ಬದುಕಬೇಕು ಅನ್ನುವಂಥದ್ದನ್ನು ತೋರಿಸಿದಂಥ ಅವತಾರ ಯಾವುದಂದ್ರೆ ಇದು ರಾಮಾವತಾರ. ನಮ್ಮಲ್ಲಿ ಹಂಗೆ ನೈತಿಕ ಮಟ್ಟ ಒಂದು ಮರ್ಯಾದಾ ಪುರುಷೋತ್ತಮ ಅಂತ ಅಂದ್ರೆ ಆ ಒಂದು ಮರ್ಯಾದದಿಂದ ನಾವು ಬದುಕಿದೇವಂದ್ರೆ ನಮಗೆ ದೇವತೆಗಳು ಸಹಿತ ಭಯ ಇಲ್ಲ ಅಂತ. ದೇವತೆಗಳಿಗೂ ಸಹಿತ ಭಯ ಇಲ್ಲ. ಅನಸೂಯಾದೇವಿ ಪ್ರತಿವ್ರತಾಕ ಅಲ್ಲಿ ಸೂರ್ಯ ಬಿಸಿಲು ಬಂದರೂ ಸಹಿತ ತಂಪು ಅನಿಸ್ತಿತ್ತಂತ. ಅಂದ್ರೆ ಸೂರ್ಯ ಕಾವು ಬಿಸಿಲು ಕೊಡ್ತಿದ್ದಿಲ್ಲಂತ. ಯಾಕಂದ್ರೆ ಅನಸೂಯಾದೇವಿ ಆಕೆ ಆಶ್ರಮದಾಗ ಹೋಗಿಬಿಟ್ರೆ ನೆಲ ಸಹಿತ ಹಿಂಗೆ ಅಡ್ಡಾಡಿದ್ರೆ ಮೆತ್ತಗೆ ಅನಿಸ್ತಿತ್ತಂತಲ್ಲಿ. ಅಲ್ಲಿ ನೆಲ ಕಲ್ಲು ಮೇಲೆ ಕಾಲಿಟ್ಟರು ಸಹಿತ ಅದು ಪೇಡೆ ಮೇಲೆ ಕಾಲಿಟ್ಟಂಗೆ ಆಗ್ತಿತ್ತಂತ್ರಿ. ಅಂದ್ರೆ ಇಷ್ಟು ಪ್ರತಿಯೊಂದು ಗಾಳಿ ಬೀಸಬೇಕಾದ್ರೆ ವಿಚಾರ ಮಾಡ್ತಿತ್ತು. ಯಾಕಂದ್ರೆ ಅನಸೂಯಾದೇವಿ ಪತಿವ್ರತ ಪ್ರಭಾವ ಹಂಗಿತ್ತು. ದೇವತೆಗಳು ಗಾಬರಿ ಆಗಿಬಿಟ್ಟಿದ್ರು. ಇಂದ್ರ ಅಂತೂ ಗಡಗಡ ನಡಕ್ತಿದ್ದು, ಯಾವಾಗ ನಾನು ಕುರ್ಚಿ ಖಾಲಿ ಮಾಡಿಸ್ತಳೋ ಗೊತ್ತಿಲ್ಲ ಅಂತೇಳಿ. ಯಾಕಂದ್ರೆ ಅಂಥ ಒಂದು ಪತಿವ್ರತ ಒಂದು ಪ್ರಭಾವ ಹೆಂಗದಲ್ಲ ಹಂಗೆ ನಮ್ಮ ನೈತಿಕ ಮಟ್ಟ ನಾವು ಸುಧಾರಣೆ ಮಾಡ್ಕೊಂಡು ಬಿಟ್ಟೇವೆ ಅಂತ ತಿಳ್ಕೊರಿ ನೀವು. ನಮಗೆ ಈ ಜಗತ್ತಿನ ಯಾರ ಭಯನೂ ಇರೋದಿಲ್ಲ. ಯಾಕಂದ್ರೆ ಎಲ್ಲಿ ನೈತಿಕತೆ ಅದೇ ಅಲ್ಲಿ ಸದ್ಗುರುನಾಥನ ವಾಸದ. ಅದಕ್ಕೆ ಗುರುಲಿಂಗ ಜಂಗಮ್ಮ ಮಹಾರಾಜರು ನೀತಿಗೆ ಯಾಕೆ ಮಹತ್ವ ಕೊಟ್ರಂದ್ರೆ ಅವ್ರಂತಾರ ಹೋಗುವತ್ನಾಗ ನಿನ್ನ ಕಾಲು ಒಂದು ಕಲ್ಲಿಗೆ ಅಡವಿತು ಬಟ್ ಒಡಿತು ಅಂತಂದ್ರೆ ಅದು ನಿನ್ನ ತಪ್ಪಲ್ಲ, ನೀ ಏನೋ ತಪ್ಪು ಮಾಡಿ ಅಂಥೇಳಿ ಅದು ಹಾಗೆ ಶಿಕ್ಷೆ ಆಗ್ಯದ ನಿನಗೆ.
ಕಲ್ಲಿಗೆ ಕಾಲು ಎಡವಿದ್ರು ಸಹಿತ ನೀ ಎಲ್ಲೋ ನಿನ್ನ ನೀತಿಯೊಳಗೆ ತಪ್ಪಿ ಇಷ್ಟು ಸೂಕ್ಷ್ಮವಾಗಿ ನೀ ಯಾವ ಅಕಸ್ಮಾತ್ ಬದುಕೆ ಆಧ್ಯಾತ್ಮದ ನಾಮ ಸಾಧನೆಯನ್ನು ಮಾಡಿದೆ ಅಂದ್ರೆ ಏನು ನಾಮದ ಒಂದು ನಾಮೀಯ ಒಂದು ಸ್ವರೂಪ ಸಾಕ್ಷಾತ್ಕಾರಕ್ಕೆ ಟೈಮ್ನೇ ಹತ್ತದಿಲ್ಲ ಅಂತಾರೆ. ಅಷ್ಟು ಸರಳೆ ಆಗ್ತದೆ. ನಮಗೆ ಎಷ್ಟು ನಾಮಸ್ಮರಣೆ ಕೂತರು ನಾಮಸ್ಮರಣೆ ನಮಗೆ ಹತ್ತುವುದಿಲ್ಲ. ಯಾಕೆ ಹತ್ತುವುದಿಲ್ಲ ಅಂದ್ರೆ ನಮ್ಮ ನೈತಿಕ ಮಟ್ಟ ಎಷ್ಟು ಪವಿತ್ರ ಇರಬೇಕು ಅಷ್ಟು ಪವಿತ್ರ ಇರುವುದಿಲ್ಲ. ನಮ್ಮ ವಿಚಾರ ಪವಿತ್ರ ಇರೋದಿಲ್ಲ, ನಮ್ಮ ಆಚಾರ ಪವಿತ್ರ ಇರೋದಿಲ್ಲ. ನಮ್ಮದು ಹೆಂಗಿರ್ತದೆ ಅಂದ್ರೆ ಮುಂದೆ ನೋಡಲಿಕ್ಕೆ ನಾವು ಅಗ್ದಿ ಚಲೋ ಏನಪ್ಪ ಅಂದ್ರೆ ಏನೋ ಅಂತಾರಲ್ಲ, ಮನುಷ್ಯ ರೂಪೇಣ ಮೃಗಾಶ್ಚರಂತಿ ಅಂತ ಒಂದು ಸುಭಾಷಿತಗಾರ ಹೇಳ್ತಾರೆ. ಯೇಷಾಂ ನ ವಿದ್ಯಾ ನ ತಪೋ ನ ದಾನಂ ನ ಜ್ಞಾನಂ ನ ಶೀಲಂ ನ ಗುಣೋ ನ ಧರ್ಮ ತೇ ಮೃತ್ಯುಲೋಕೆ ಭೂವಿಭಾರಭೂತ ಮನುಷ್ಯ ರೂಪೇಣ ಮೃಗಾಶ್ಚರಂತಿ. ರೂಪ ಮನುಷ್ಯರದ ಕರೆ ಇವನು ಒಳಗಿನ ಸ್ವಭಾವ ಎಲ್ಲ ಮೃಗಗಳಗತೆ ಸ್ವಭಾವ ಅದ. ಮೃಗಗಳು ಸಹಿತ ಇಷ್ಟು ಆಸೆ ಮಾಡಿದ್ರೆ ಹೊಟ್ಟೆ ತುಂಬಿದ ಮೇಲೆ ಬಿಟ್ಟು ಹೋಗ್ತಾವು. ಇದು ಹೊಟ್ಟೆ ತುಂಬಿದ ಮೇಲೆ ಸಹಿತ ಕಟ್ಕೋಬೇಕಂತದ. ಇನ್ನು ಯಾಕ್ರಿ ಇವ್ರ ಎಷ್ಟಿದ್ರು ಸಾತಿಲ್ಲ, ಏನಿದ್ರು ಅದು ಕೊಟ್ಟು ಅದೇನೋ ಅಂತಾರಲ್ಲ, ಈ ಮನುಷ್ಯನಂತ ಆಸೆ ಬುರುಕಂತೂ ನನಗನ್ಸಿದ ಮಟ್ಟಿಗೆ ಯಾವ ಕ್ರೂರ ಪ್ರಾಣಿನೂ ಇರೋದಿಲ್ಲ. ಈಗ ಇವತ್ತು ಹುಲಿ ಅದ ಅಂತ ತಿಳ್ಕೊ ನೀನು, ಅದು ಹುಲಿ ಅದ ಅಂಥೇಳಿ ಮನಸ್ಸಿಗೆ ಬಂದು ತಿನ್ನೋದಿಲ್ಲ. ಅದು ಒಂದು ಏನು ತಿನ್ಕೋತ ಹೊಂಟದ ಆಹಾರ ತಿಂತದ. ನಾವು ಹಂಗಿಲ್ಲ. ಹುಲಿ ತಿನ್ನೋದು ತಿಂತೇವೆ, ಆಡು ತಿನ್ನೋದು ತಿಂತೇವೆ, ಮನುಷ್ಯರು ತಿನ್ನೋದು ತಿಂತೇವೆ, ಹಂದಿಗಳು ತಿನ್ನೋದು ಸಹಿತ ಏನು ಬಿಟ್ಟಿಲ್ಲ ಕೆಲವು ಕಡೆ. ಅಂದ್ರೆ ಏನು, ನಮಗೆ ಏನು ತಿಂದರೂ ಸಾಕಾಗಿಲ್ಲ, ಏನು ತಿಂದರೂ ಸಾಕಾಗಿಲ್ಲ. ಇಷ್ಟು ನಮ್ಮ ಈ ಮನುಷ್ಯ ಹೆಂಗಿದ್ದಾನಂದ್ರೆ ಇವಾಗ ಅರಿವು ಕೊಟ್ಟದ್ದು ದೊಡ್ಡ ತಪ್ಪಾಗಿಬಿಟ್ಟದು ಭಗವಂತಗೆ. ಇವನು ಯಾಕರೆ ಕಳಿಸಿದ್ನಪ್ಪ ಅಂತ ನಾವು ತಯಾರು ಮಾಡಿದಂಥ ಭಗವಂತಗೆ ಪ್ರಶ್ನೆ ಬಂದುಬಿಟ್ಟದಂತೆ. ಇವು ಏನಪ್ಪ ತಯಾರೇ ಮಾಡಿದ್ನೆ, ಇವು ನಮ್ಮನ್ನು ಮೀರಿಸ್ತಾನಪ್ಪ ಅಂತೇಳಿ ಯಾರಿಗೂ ಆಸಗವಲ್ಲಿವ ಏನು. ಇಷ್ಟು ಇವನ ತರ್ಕ, ಇವನ ವಿಚಾರ ಹಿಂಗೆಲ್ಲ ಆಗ್ಯದ. ಆಗ ರಾಮನ ಒಂದು ಜೀವನವನ್ನು ನೋಡ್ರಿ ಅಂತಾರೆ. ಮಗ ಹೆಂಗಾಗಿ ಬದುಕಿದವ, ಮಗ ಹೆಂಗಿರ್ಬೇಕಂದ್ರೆ ರಾಮನ ಹಂಗಿರಬೇಕು, ಗಂಡ ಹೆಂಗಿರ್ಬೇಕಂದ್ರೆ ರಾಮನ ಹಂಗಿರಬೇಕು, ತಂದೆ ಹೆಂಗಿರ್ಬೇಕಂದ್ರೆ ರಾಮನ ಹಂಗಿರಬೇಕು, ಅಣ್ಣ ಹೆಂಗಿರ್ಬೇಕಂದ್ರೆ ರಾಮನ ಹಂಗಿರಬೇಕು, ರಾಜ ಹೆಂಗಿರ್ಬೇಕಂದ್ರೆ ರಾಮನ ಹಂಗಿರಬೇಕು. ನೋಡ್ರಿ ಎಲ್ಲಕ್ಕೂ ರಾಮನ ಉದಾಹರಣೆ. ರಾಮ ಎಲ್ಲದ್ರಾಗೂ ಅಂಥ ಒಂದು ಮರ್ಯಾದಾ ಪುರುಷೋತ್ತಮ ಇದ್ದವನು. ಎಂಥ ಒಂದು ದಾನಿ ಇದ್ದ, ಎಂಥ ಒಂದು ಕೃಪಾವಂತ ಇದ್ದ ಅಂದ್ರೆ ಒಂದು ಪ್ರಸಂಗ ಹೇಳ್ತೀನಿ ನಿಮಗೆ. ಉದಯ, ಈ ರಾವಣನ ಯುದ್ಧಕ್ಕೆ ಹೋಗುವ ಹೊತ್ನ್ಯಾಗ ಸಮುದ್ರದ ಈಚೆ ಕಡೆ ಬಿಡಾರು ಊರಿದ್ರು. ಯಾರು? ಕಪಿಗಳು ಮತ್ತು ರಾಮ ಲಕ್ಷ್ಮಣ. ಆ ಕಡೆ ಇದ್ರಾಗ ಏನು ರಾವಣನ ದರ್ಬಾರ್ನ್ಯಾಗ ಇದು ಬೇಡ, ಇದು ಮಾಡೋದು ಚಲೋ ಅಲ್ಲ ಅಂತೇಳಿ ವಿಭೀಷಣ ಬುದ್ಧಿವಾದ ಹೇಳಿಕ್ಕೆ ರಾವಣಿಗೆ ಹೇಳಿಕ್ಕೆ ಹೋದ್ರೆ ಅವನು ಒದ್ದು ಹೊರಗೆ ಹಾಕಿಬಿಟ್ಟ ಸಭಾದಿಂದ. ಆವಾಗ ನೀ ನನ್ನ ಲಂಕಾದಾಗ ಏರಬೇಡ, ನೀನು ಲಂಕಾದಿಂದ ಹೊರಗೆ ಹೋಗುವಂತ ಕಳಿಸಿದಾಗ ಇವು ವಿಭೀಷಣಂದನ ಎಲ್ಲಿ ಹೋಗ್ಬೇಕು, ಈಗ ಯಾರಂತೆಲ್ಲ ಹೋಗ್ಬೇಕು? ಅಣ್ಣನೇ ಒದ್ದು ಹೊರಗೆ ಹಾಕಿದ, ಈ ಲಂಕಾ ಬಿಟ್ಟು ಹೋಗ್ಬೇಕಾಗ್ಯದ, ಹಂಗಾರೆ ಎಲ್ಲಿ ಹೋಗಬೇಕು ಅಂತಂದಾಗ ಅವಂದ ಅನಾಥ ರಕ್ಷಕ, ದೀನ ರಕ್ಷಕ, ಭಕ್ತ ರಕ್ಷಕ, ಭಕ್ತಾಭಿಮಾನಿ ಅನ್ನಿಸ್ಕೊಂಡವ್ ರಾಮನೇ ಇದ್ದಾನ. ಯಾಕಂದ್ರೆ ರಾಮ ಭಕ್ತ ಇದ್ದವ. ಅವಂದ ಈಗ ರಾಮಗ ಶರಣಾಗತನಾಗುಂದವ. ಶರಣಾಗತನಾಗೋರು ಅಂದ ಕೂಡಲೇ ಮತ್ತೇನ 4 ಮಂದಿನ ತನ್ನ ಜೋಡಿ ಇದ್ದವ್ರು ಕರ್ಕೊಂಡು ಈಚೆ ಕಡೆ ದಂಡಿಗೇನು ರಾಮ ಲಕ್ಷ್ಮಣ ಕಪಿಗಳಿದ್ರಲ್ಲ ಅವ್ರ ಮ್ಯಾಲೆ ಬರ್ಲಿಕ್ಕೆ ಹತ್ತಿದ್ರು. ಜಾಂಬುವಂತ, ಹನುಮಂತ ಇವರೆಲ್ಲ ಕೆಲವೊಂದು ಹಿಂಗದ ಇದ್ರಲ್ಲ ನೋಡ್ಲಿಕ್ಕತ್ರು. ಇವು ವಿಭೀಷಣ ಬರ್ಲಿಕ್ಕತ್ತಾನ, ಏನೋ ಮಸಲತ್ ಮಾಡಿ ನಮಗೆ ಏನೋ ಒಂದು ಹಾನಿ ಮಾಡ್ಬೇಕು ಬರ್ಲಿಕ್ಕತ್ತಾನ, ಅಲ್ಲೇ ಮುಗಿಸ್ಬಿಡ್ನಂದ್ರು ಅವನು ಅಲ್ಲೇ ಮುಗಿಸ್ಬಿಡ್ನ. ಯಾಕೆ ವೈರಿಗಳವರು ಮುಗಿಸ್ಬಿಡ್ನ ಅಂದ ಕೂಡಲೇ ಹನುಮಂತ ಅಂದ, ಹಾಗೆಲ್ಲ ಒಮ್ಮೆ ತಾಬಿಡ್ತೊಬ್ರು ನಿರ್ಣಯ ತೊಗೋಬೇಡ್ರಿ, ಬಂದರೆ ಬರ್ಲಿ ನೋಡೋಣ ಅಂತಾರೆ. ಯಾಕೆ ರಾಮ ಇದ್ದಾನೆ, ನಾವಿದ್ದೇವೆ, ನಮ್ಮನ್ನು ಮುಗಿಸಿದ ಮೇಲೆ ರಾಮನ್ನು ಮುಗಿಸ್ಬೇಕಲ್ಲ ಅವರು ಅಂಥ ಬಂಟ ಹನುಮಂತ. ನಮ್ಮನ್ನು ಮುಗಿಸಿದ ಮೇಲೆ ರಾಮನ ಮುಗಿಸ್ಬೇಕಲ್ಲ. ಮತ್ತು ನಾ ರಾಮನ ರಕ್ಷಕ. ನಾವೀಗ ಬಾಡಿ ಗಾರ್ಡ್ ಅಂತ ಇರ್ತಾರೆ, ಬಾಡಿ ಗಾರ್ಡ್ ಅಂತಿದ್ದಾರೆ, ಬಾಡಿ ಗಾರ್ಡನ್ನು ಮುಗಿಸಿದ ಮೇಲೆ ಅವ್ರನ್ನ ಮುಗಿಸ್ಬೇಕದು. ಮತ್ತು ಅವ್ರು ಬಂದಾಗ ಇವ್ರು ಹಿಂಸರದನ್ನ ಇವ್ರಿಗೆ ಹೆಂಗೆ ಬಾಡಿ ಗಾರ್ಡ್ ಅಂತಾರೆ. ಹನುಮಂತ ಅಂದ, ನಾನು ಮುಗಿಸಿದ ಮೇಲೆ ರಾಮನ ಮುಗಿಸ್ಬೇಕಲ್ಲ, ಅದಕ್ಕೆ ಬರಲಿ ಅಂತಂದು. ಬರಲಿ ಅಂದ ಕೂಡಲೇ ಬಂದ ಕೂಡಲೇ ಹನುಮಂತೆ ಹೋದ. ಯಾಕೆ ಬಂದಿರಂದ, ನಾವು ರಾಮಗೆ ಶರಣಾಗತನಾಗಲಿಕ್ಕೆ ಬಂದೀವಿ ಅಂತಂದು. ಅಂದ ಕೂಡಲೇ ಕರ್ಕೊಂಡು ಬಂದ. ವಿಭೀಷಣ ಬಗ್ಗೆ
ಹನುಮಂತು ಹೇಳಿದ್ದ, ಯಾಕಂದ್ರೆ ಶೀತಾಂಶೋಧಕ್ಕೆ ಹೋದಾಗ ಏನೇನಾಗಿತ್ತು. ಅವಾಗ ವಿಭೀಷಣ ಶರಣಾಗತನಾದ ಕೂಡಲೇ ರಾಮ ಏನು ಮಾಡಿದ, ಲಂಕಾದ ಪಟ್ಟಾಭಿಷೇಕನ ಅಲ್ಲೇ ಮಾಡಿಬಿಟ್ಟ. ಅವರು ಇನ್ನ ಯುದ್ಧ ಆಗಿಲ್ಲ, ಏನಿಲ್ಲ, ರಾಮನ ಕೊಂದಿಲ್ಲ, ಯುದ್ಧ ಆಗಿಲ್ಲ. ಲಂಕಾದ ಪಟ್ಟಾಭಿಷೇಕ, ಲಂಕಾದ ರಾಜ ನೀನೇಪ ಅಂತೇಳಿ ಪಟ್ಟಾಭಿಷೇಕ ಮಾಡಿಬಿಟ್ಟ. ಗಾದ್ಲಿ ಹಿಡಿದು ಬಿಡ್ತೀವಿ ವಾನರಿಗೆ. ಅವರಂದ್ರು ಲಂಕಾದ ಇನ್ನ ನಾನು ರಾಮನ ಜೋಡಿ ಯುದ್ಧನ ಮಾಡಿಲ್ಲ, ಮತ್ತು ಇವರೇ ಶರಣಾಗತನಾಗ್ಯಾನಂತೇಳಿ ಲಂಕಾದ ರಾಜನ ಇವು ಕೊಟ್ಟು ಬಿಟ್ಟ. ಮತ್ತು ಅಕಸ್ಮಾತ್ ರಾವಣನೂ ಬಂದ. ರಾಮ ನನ್ನ ಕಡೆ ತಪ್ಪಾಗ್ಯದ, ನೀನು ಹೆಂಡ್ತಿನ ತೊಗೊಂಡು ಹೋಗಿದ್ದು, ನಾನು ನಿನಗೆ ಶರಣಾಗಿತ್ತನ ಬಂದೆ ಅಂದ್ರೆ ಅವಾಗ ಯಾವ ರಾಜ್ಯ ಕೊಡ್ತಾನೆ ಇವ? ಅವಾಗ ಯಾವ ರಾಜ್ಯ ಕೊಡ್ಬೇಕು? ಯಾಕಂದ್ರೆ ಲಂಕಾದ ಈಗಾಗಲೇ ವಿಭೀಷಣಕ್ಕೆ ಕೊಟ್ಟುಬಿಟ್ಟ. ಮತ್ತು ಮತ್ತು ರಾವಣನು ಬಂದಂದ್ರೆ ಅವಾಗೂ ಇವು ಕೊಟ್ಟುಬಿಟ್ಟಂದ್ರೆ ಏನು ನಮ್ಮ ರಾಮ ಹಿಂಗಿದು ಅಂತೇಳಿ ಎಲ್ಲ ಮೀಟಿಂಗ್ ಮಾಡ್ಲಿಕ್ಕತ್ರಿ ಇವರು, ಕಪಿಗಳು ಎಲ್ಲ ಕೂಡಿಸಿ. ಆವಾಗ ಜಾಂಬು ಅಂತ ಮುಂದೆ ಮಾಡಿದರು, ನೀನೇ ಇದಕ್ಕೆ ಕೇಳಿ ಏನಾರ ಇದು ಏನಿದೆ, ಹಿಂಗ್ಯಾಂಗೆ ಪದ್ಧತಿ ಇದು, ಇನ್ನೂ ಏನು ಲಗ್ನ ಇದೂ ಆಗಿಲ್ಲ, ಇನ್ನೂ ಯುದ್ಧ ಆಗಿಲ್ಲ, ಲಂಕಾ ಪಟ್ಟಾಭಿಷೇಕ ವಿಭೀಷಣೆ ಮಾಡಿದ, ಇನ್ನು ಅವನು ಬಂದು ಶರಣಾಗತನ ಆಗ್ತಾನೆ, ಅವಾಗೇನು ಕೊಡ್ತಾನಿವ, ಇದನ್ನು ಕೇಳಿ ಅಂತಂದು. ಒಂದು ಕೂಡಲೇ ಇವು ಯಾರೋ ಜಾಂಬು ಅಂತ ಹೋದ, ಹಿರಿ ಮನುಷ್ಯ ಅಲ್ಲ, ಹಿರಿ ಮನುಷ್ಯನ ಕರೆಸಿದ್ರು. ಅಂದ ಕೂಡಲೇ ಹೋದಂದ, ರಾಮ ಅಂತಂದ, ಯಾಕೋ ಅಂತಂದ, ಅಲ್ಲಿ ಏನು ಮಾಡ್ಲಿಕ್ಕತ್ತಿ ನೀನು, ಎಲ್ಲ ಮಂದಿಗೆ ಸಮಸ್ಯೆ ಆಗ್ಯದ, ಏನಾಯ್ತು? ಮತ್ತು ಇನ್ನೂ ನಾವು ಯುದ್ಧ ಮಾಡಿಲ್ಲ, ನಾ ಸಮುದ್ರ ಹೆಂಗೆ ದಾಟೋದು ಅನ್ನೋದು ಪ್ರಶ್ನೆದೊಳಗೆ ಇದ್ದೇನೋ. ಇನ್ನೂ ಯುದ್ಧ ಇಲ್ಲ, ಏನಿಲ್ಲ. ಈಗ ಲಂಕಾದ ಪಟ್ಟಾಭಿಷೇಕ ಒಂದು ಮಾಡಿಬಿಟ್ಟು ವಿಭೀಷಣಂದು, ಮತ್ತು ಶರಣಾಗತರಾದವ್ರಿಗೆ ನಾ ಹಾಗೆ ಮಾಡ್ತಾನಂತಂದು ನಾವು. ಮತ್ತು ಈಗ ಅವನು ಬರ್ತಾನೆ, ಈಗ ರಾವಣನೂ ಬರ್ತಾನೆ. ಬಂದೇ ಇಲ್ಲ, ನನ್ನ ಕಡೆ ತಪ್ಪಾಗ್ಯದ, ನಾನು ಶರಣಾಗತನ ಬಂದಿದ್ರೆ ಅವಾಗೇನು ಕೊಡವನು. ಅಕಸ್ಮಾತ್ ರಾವಣ ನನಗೆ ಶರಣಾಗತಕ್ಕೆ ಆಗಿ ಬಂದಂದ್ರೆ ಅಯೋಧ್ಯ ರಾಜನ ಸಿಂಹಾಸನಕ್ಕೆ ಅವನು ಕೂಡಿಸ್ತಾನೆ. ಇದು ದಾನ ಮಾಡೋದು. ತನ್ನ ಸಿಂಹಾಸನ ಯಾಕೆ ಮುಂದೆ ಹೋಗಿ ಅವನೇ ಅಯೋಧ್ಯಕ್ಕೆ ಅವನೇ ಕೂಡ ಖರೆ ಅವನು ಶರಣಾಗತ ಆದ್ರೆ ನನ್ನ ಅಯೋಧ್ಯ ಸಿಂಹಾಸನ ಅವಾಗ ಬಿಟ್ಟು ಕೊಡ್ತಾನಂತ. ಇಂಥ ರಾಮ, ಅದಕ್ಕೆ ಆ ರಾಮನನ್ನು ನೆನೆಸ್ಬೇಕಾಗ್ಯದ ನಾವು ಈ ಪ್ರಸಂಗ ನಮಗೆ ಬಂದರೆ ಹೆಂಗಾಗ್ತದೆ ಅಂದ್ರೆ ಪ್ರತಿಯೊಂದನ್ನು ನೋಡಬೇಕು. ಹೆಂಡತಿ ಹೆಂಗಿರಬೇಕು, ಗಂಡ ಹೆಂಗಿರಬೇಕು, ಇವು ಎಲ್ಲನೂ ಪ್ರತಿಯೊಂದನ್ನು ನಾವು ನೋಡಿದ್ದೀವಿ. ಅದರ ಅರ್ಥ ರಾಮನಿಂದ ಕಲಿಕೋದು ಭಯಂಕರ ಅದು ನಮಗೆ. ರಾಮ ರಾಮ ರಾಮ, ಆ ರಾಮನ ಒಂದು ನಾಮಸ್ಮರಣೆ ಯಾರು ಮಾಡ್ತಾರಲ್ಲ, ಆ ರಾಮನ ಜೀವನವನ್ನು ಕಣ್ಣು ಮುಂದೆ ತಗೋಬೇಕು. ಆ ಜೀವನದಂಗೆ ನಾವು ನಡಿಬೇಕು. ನಡೆದು ನಾವು ಆ ರಾಮನ ಒಂದು ಸ್ವರೂಪದ ಸಾಕ್ಷಾತ್ಕಾರ ಪಡಿಬೇಕು. ಈ ಒಂದು ಮಾರ್ಗನೇ ಇವತ್ತಿನ ದಿವಸ ನಿಮಗೆ ಏನಪ್ಪ ಅಂದ್ರೆ ನಮ್ಮ ಮಹಾರಾಜರ ಅನುಗ್ರಹದಿಂದ ಸಿಕ್ಕದ ಅಂಥೇಳಿ ಇಂಥ ಅವಕಾಶಗಳು ನಮಗೆ ಸಿಗ್ಲಿಕ್ಕತ್ತ. ಈ ಅವಕಾಶಗಳು ಯಾಕೆ ಹೆಚ್ಚು ಸಿಗ್ತಾವಂದ್ರೆ ನಾವು ಹೆಚ್ಚು ಮರಿಲಿಕ್ಕತ್ತೀವಂತ ಸಿಗ್ಲಿಕ್ಕತ್ತಾವ. ಒಮ್ಮೆ ಕೇಳಿದ ಮೇಲೆ ನೆನಪಿಟ್ಕೊಂಡು ನಾವು ಹಂಗೆ ಪರಿವರ್ತನೆ ಆಗಿದ್ದೀವಿ ಅಂದ್ರೆ ತಿರುಗಿ ಮುರುಗಿ ಸತ್ಸಂಗ ಮಾಡುವಂಥ ಅವಶ್ಯಕತೆ ಏನಿತ್ತು. ಈಗ ಹೆಂಗಾಗ್ಯದಂದ್ರೆ ನಾವು ಎಲ್ಲಿ ಹೋದಲ್ಲಿ 4 ಮಾತು ಹೇಳವ್ರೆ. ಈಗ ಏನು ನಾವು ಗೊತ್ತದ, ಇವ್ರು ಹೇಳವ್ರ, ನಾವು ಕೇಳವ್ರ. ಅವ್ರು ಹೇಳೋರು ಹಾಗೆ, ಕೇಳೋರು ಹಾಗೆ, ಶಿವ ಏನವ ಅಂತೇಳಿ ಇದೊಂದು ಏನೋಪ್ಪ ಚಂದ ಆಗಿಬಿಟ್ಟದ. ಅದಕ್ಕೆ ಈ ಚಂದ ಸಂಬಂಧ ಇದನ್ನು ನಾವು ಬದಲಾವಣೆ ಮಾಡ್ಕೋಬೇಕು. ಆಮೇಲೆ ಎಲ್ಲಿ ಸಮಸ್ಯೆ ಬಂದದ್ದು ಗೊತ್ತನ್ನುವುದೇ, ಬದಲಾವಣೆ ಆಗೋದು ಕೇವಲ ಗಂಡಸರಿಗೆ ಅಷ್ಟೇ ಸೀಮಿತವಾದದ್ದಂತನ್ನುವಂಥದ್ದು ಒಂದು ನಿರ್ಣಯ ಆಗಿದೆ. ಒಬ್ಬ ಮನ್ಯಾಗ ನಾಮಧಾರಿಕರಿದ್ರಂತ ತಿಳ್ಕೊರಿ ನೀವು, ಅವ್ರ ಮನ್ಯಾಗ ಅವ್ರ ಮನೆಯವ್ರನ್ನ ಭಜನೆ ಮಾಡಿಬಿಟ್ರೆ ಹೆಣ್ಮಕ್ಳು ಎಲ್ಲ ಅವ್ರೊಳಗೆ ಬಂತಂತಾರೆ. ಹೆಂಗೆ ಬರ್ತದದು? ಎದುರಾಗೂ ಬರೋದಿಲ್ಲ ಅದು ಅವ್ರಿಗೆ ನಮಗೆ ಹಿಂಗೆ ನಿರ್ಣಯ ಅದ ರೀ. ಈಗ ನೀವು ಮಾಡಿದ್ರೆ ಅಂದ್ರೆ ಕಲಾವತಿಗೆ ಹೆಂಗೆ ಬರ್ತದದು? ಮತ್ತು ಹಂಗಾರೆ ಮತ್ತು ಎಲ್ಲರೂ ಹೆಂಗೆ ಪೂಜೆ ಮಾಡೋದು ಅಂತ ಪರಿಸ್ಥಿತಿ ಬರ್ತದೆ. ಈಗ SK ಅವರು ಮಾಡೋದು, ನಾವು ಮಾಡೋದು, ನಮ್ಮ ಮನ್ಯಾಗ ಮಾಡೋದು, ಮಕ್ಕಳು ಮಾಡೋದು, ಎಷ್ಟು ಸರಿ ಜಳಕ ಮಾಡಿಸು ಸಮರ್ಥರನ್ನ ಅವಾಗ ಬರ್ತದೆ. ಅವಾಗ ಅವ್ರು ಅಂತಾರೆ, ಒಬ್ಬರು ಸಗುಣ ರೂಪದಿಂದ ಪೂಜೆ ಮಾಡಿರಿ, ಉಳ್ಕಿದವರು ಮಾನಸ ಪೂಜೆಯನ್ನು ಮಾಡಿರಿ. ಮಾನಸ ಪೂಜೆ ಮಾಡಿ ನೀವು ಮೊದಲು ಏನು ಪ್ರಶ್ನೆ ಬರ್ತದೆ, ಈಗ ಪೂಜೆ ಮಾಡಬೇಕಾದ್ರೆ ಮೊದಲು ದೇವ್ರನ್ನ ಎಬ್ಬಿಸ್ಬೇಕಾ? ಕಾಕಡಾರ್ತಿನೇ ಮಾಡಿರೋದಿಲ್ಲ ಅಂದ್ರೆ ಅವ್ರು ಎದ್ದೇ ಇರೋದಿಲ್ಲ. ದೇವ್ರು ಯಾಕ್ರಿ ಶಾಮ್ರಾವ್ ಎದ್ದೇ ಇಲ್ಲ ಅಂದ್ರೆ ಮುಂದೆ ಅವ್ರು ಸ್ನಾನ ಇಲ್ಲ, ಪೂಜೆ ಇಲ್ಲ, ಏನೂ ಇಲ್ಲೇ ಇಲ್ಲ. ಕಾಕಡಾರ್ತಿನೇ ನಾವು ಮಾಡೋದಿಲ್ಲ, ಇನ್ನೂ ದೇವ್ರನ್ನ ಅಲ್ಲೇ ಮಲಗಿಸೇ ಬಿಟ್ಟಿರ್ತೀವಿ, ನಾವೆಲ್ಲ ಮಾಡಿಬಿಡ್ತೀವಿ.
ಅದಕ್ಕೆ ದಯವಿಟ್ಟು ಇವತ್ತಿನ ದಿವಸ ನಾ ಎಲ್ಲ ಮೊಬೈಲಕ್ಕೆ ಇವತ್ತು ಯಾರ್ಯಾರು ಅಂತೇಳಿ ದೊಡ್ಡ ಮೊಬೈಲ್ ಅವಲ್ಲ ಎಲ್ಲರಿಗೂ 4 ಹೊತ್ತಿನ ಭಜನೆ ರೆಕಾರ್ಡಿಂಗ್ ಮಾಡಿ ಕಳ್ಸೀನಿ ಅಂತ ಬಂದಾವಿಲ್ಲ ರೀ. ಅವನ್ನ ಒಂದು ಸಮಯ ನಿರ್ಧಾರ ಮಾಡಿಕೊಂಡು ಪ್ರತಿಯೊಬ್ಬರು ಆ ಸಮಯದೊಳಗೆ ನಿಮಗೆ ಕೂತು ಮಾಡೋದಾಗಲಿಲ್ಲ ಅಂದ್ರೆ ಸಹಿತ ಕಿವ್ಯಾಗರೆ ಕೇಳ್ಕೊಂಡ್ರೆ ಮಾಡಿರಿ, ಅಥವಾ ಹೆಣ್ಮಕ್ಳು ಮನ್ಯಾಗ ಅದನ್ನ ಹಚ್ಚಿಟ್ಟು ಕೆಲಸ ಮಾಡ್ಕೋತಾರೆ ಅದನ್ನ ಕೇಳಿರಿ. ಆ ಸಮಯಕ್ಕೆ ಆ ಭಜನೆ ಮೊದಲು ಶ್ರವಣ ಮಾಡೋದರೆ ಮಾಡಿರಿ ಅನ್ನುವಂಥದ್ದು. ಯಾಕಂದ್ರೆ ಎಲ್ಲಿ ತನಕ ಉಪಾಸನ ಬಲ ಇರುವುದಿಲ್ಲ ಅಲ್ಲಿ ತನಕ ನಮ್ಮ ಆಧ್ಯಾತ್ಮದ ಮಾತಕ್ಕೂ ಬೆಲೆ ಇಲ್ಲ. ಆಮೇಲೆ ಆ ಮಾತು ಯಾರ ಅಂತರಂಗಕ್ಕೂ ಹತ್ತುವುದಿಲ್ಲ. ಅದೊಂದು ರೀತಿ ಸುಮ್ಮ ಕೇಳಿದಂಗೆ ಆಗ್ತದೆ. ಅದಕ್ಕೆ ದಯವಿಟ್ಟು ಈ ಏನು ಶಾಮರಾವ್ ಮತ್ತು ನಮ್ಮ ರಾಮಚಂದ್ರ ರಾವ್ ಇವರು ಈ ಗುಮಾಸ್ತೆ ಕುಟುಂಬದವರು ಏನು ಈ ಒಂದು ಕಾರ್ಯಕ್ರಮ ಈ ಎಳ್ಳಮಾಸಿ ಚರಗದೊಂದು ಕಾರ್ಯಕ್ರಮ ಏನು ಹಮ್ಮಿಕೊಂಡಾರಲ್ಲ, ಇದರ ಉದ್ದೇಶ ಏನಂದ್ರೆ ನಮ್ಮ ಮಹಾರಾಜರು ಈ ಮಾತು ಅಂತಿದ್ರು, ಎಲ್ಲರೇ ಹೋಗಿ ನೀವು ಊಟ ಮಾಡಿದೆ ಅಂದ್ರೆ ಕಡೆಗೆ ಕಸಾದ ಹುಡುಗಿ ಬಾ ಅಂತಿದ್ರು. ಹಾಗೆ ತಿಂದೆ ಅಂದ್ರೆ ಅದು ರೆಣುಗೂಳು ಆಗ್ತದೆ. ಅದ್ರ ಸಂಬಂಧ ನಾವು ಇಲ್ಲಿ ಏನು ಯಾಕೆ ಜಬರ್ದಸ್ತಿಲೇ ಹಮ್ಮಿಕೊಂಡಂಗೆ ಆಗ್ಯದ ಅಂತ ಅನ್ನಿಸ್ತಿರ್ಬೇಕು ಕೆಲವು ಮಂದಿಗೆ. ಇವೇನು ಬಿಡಂಗೆ ಕಾಣಿಸೋದಲ್ಪ ಅಂಥೇಳಿ ಆಗಲಿ ಅಂತ ನಂಗೂ ಆಗಿರಬಾರ್ದು. ಆದರೂ ಸಹಿತ ನಾವು ಎಲ್ಲೇ ಹೋದರೂ ಸಹಿತ ಅಲ್ಲಿ ಪ್ರಸಾದ ತಿಂದೆವು ಅಂದ್ರೆ ಆ ಪ್ರಸಾದಕ್ಕೆ ಅದು ಪ್ರಸಾದ ಆಗಬೇಕಾಗಿತ್ತಂದ್ರೆ ಆಗ ನಮ್ಮ ಉದಯ ಹೇಳಿದಿಲ್ಲ. ಹಾಗೆ ನಾವು ಏನಾದರೂ ಸಮರ್ಥರ 2 ವಿಚಾರಗಳನ್ನು ಚಿಂತನೆ ಮಾಡಬೇಕು. ಆ ಪ್ರಕಾರ ನಾವು ನೀವುಗಳೆಲ್ಲ ನಮ್ಮ ಉದಯ ಅವರಿಂದ ಕೇಳಿದೆವು, ನಮ್ಮ ಎಸ್ ಕೆ ಅವರಿಂದ ಆಯಿತು, ಈಗ ನಮ್ಮಿಂದನೂ ಸಮರ್ಥರು ಏನು ನುಡಿಸ್ಯಾರ ಅದನ್ನೆಲ್ಲ ಶ್ರವಣ ಮಾಡಿದೆವು. ಈ ಒಂದು ಕಾರ್ಯಕ್ರಮ ಹೀಗೆ ಸಮರ್ಥರ ಕೃಪೆಯಿಂದ ಯಶಸ್ವಿಯಾಗಿ ಹಾಗೆ ಉತ್ತರೋತ್ತರ ಬೆಳ್ಕೊತ ಹೋಗಲಿ. ಇಲ್ಲೊಂದು ದೊಡ್ಡ ಆಧ್ಯಾತ್ಮದ ಒಂದು 4 ಮಂದಿ ಉದ್ಧಾರ ಆಗುವಂಥ ಒಂದು ಕಾರ್ಯ ಈ ಜಾಗದಾಗ ನಡೀಲಿ. ಅಂಥ ಒಂದು ಶಕ್ತಿ, ಅಂಥ ಒಂದು ಉತ್ಸಾಹ ಆ ಒಂದು ಕುಟುಂಬ